ರಾಯಲ್ ಚಾಲೆಂಜರ್ಸ್ ಫ್ಯಾನ್ಸ್ಗೆ ಗುಡ್ ನ್ಯೂಸ್. ಐಪಿಎಲ್ ಟಿಕೆಟ್ ಇದ್ರೆ ಮೆಟ್ರೋ. ಬೆಂಗಳೂರಲ್ಲಿ ಪಂದ್ಯಗಳ ದಿನದಂದು ಪ್ರಯಾಣ ಉಚಿತ. ಆರ್ಸಿಬಿಯಿಂದಾನೇ ಅಧಿಕೃತ ಘೋಷಣೆ. ದಾವಣಗೆರೆ ದಕ್ಷಿಣ ಬಾಗಲಕೋಟೆಯ ಟಿಕೆಟ್ ಕಗ್ಗಂಟು. ಕಾಂಗ್ರೆಸ್ನಿಂದ ಎರಡೂ ಕ್ಷೇತ್ರಗಳ ಅಭ್ಯರ್ಥಿಗಳ ಹೆಸರು ಘೋಷಣೆಯ ನಿರೀಕ್ಷೆ. ಯಾರಿಗೆ ಸಿಗುತ್ತೆ ಟಿಕೆಟ್ ಅನ್ನುವಂಥ ಕುತೂಹಲ ಹೆಚ್ಚಳ. ಬಾಗಲಕೋಟೆಯಲ್ಲಿ ಆಪರೇಷನ್ ಕಮಲ. ಪಕ್ಷ ಬಿಟ್ಟು ಹೋದವರನ್ನ ಕರೆತರೋಕೆ ಗೋವಿಂದ ಕಾರಜೋಳ ಪ್ರಯತ್ನ. ಬಿಜೆಪಿಯಲ್ಲಿ ಘರ್ ವಾಪಸಿ ಮೂಲಕ ಶಕ್ತಿ ಒಗ್ಗೂಡಿಕೆ. ದಾವಣಗೆರೆ ದಕ್ಷಿಣ ಉಪಚುನಾವಣೆ ಉಸ್ತುವಾರಿ ಬೇಡ. ಬೀಗರ ವಿರುದ್ಧವೇ ಪ್ರಚಾರ ಮಾಡಬೇಕಾದ ಹಿನ್ನೆಲೆ ಜಗದೀಶ್ ಶೆಟ್ಟರ್ ಹಿಂದೇಟು. ಬಾಗಲಕೋಟೆ ಉಸ್ತುವಾರಿ ಕೊಟ್ರೆ ಓಕೆ ಎಂದ ಸಂಸದ. ಶೆಲ್ ಬಂಕ್ಗಳ ಬಳಿಕ ಈಗ ಇತರೆ ಬಂಕ್ಗಳಲ್ಲೂ ಪ್ರೀಮಿಯಂ ಪೆಟ್ರೋಲ್ ದರ ಏರಿಕೆ. ಪ್ರತಿ ಲೀಟರ್ಗೆ ₹2 ಹೆಚ್ಚಳ. ಪ್ರತಿ ಲೀಟರ್ ಪ್ರೀಮಿಯಂ ಪೆಟ್ರೋಲ್ಗೆ ಕೊಡಬೇಕು ₹113.14. ಕೈಗಾರಿಕಾ ಉದ್ದೇಶಕ್ಕೆ ಬಳಸುವಂತಹ ಬಲ್ಕ್ ಡೀಸೆಲ್ ದರವು ಏರಿಕೆ. ಪ್ರತಿ ಲೀಟರ್ಗೆ ₹22 ಹೆಚ್ಚಳ. ಲೀಟರ್ ಬಲ್ಕ್ ಡೀಸೆಲ್ ದರ ₹87.67 ಇಂದ ₹109.59 ಏರಿಕೆ. ಇರಾನ್ನ ಕಚ್ಚಾ ತೈಲ ಮಾರಾಟಕ್ಕೆ ಅಮೆರಿಕದ ನಿರ್ಬಂಧ ತೆರವು. ಏಪ್ರಿಲ್ 19ರವರೆಗೆ ಮಾರಾಟಕ್ಕೆ ಅನುಮತಿ. ದರ ಗಗನಕ್ಕೇರ್ತಾ ಇರೋ ಹಿನ್ನೆಲೆ ನಿರ್ಬಂಧ ತೆರವು. ಶಾರ್ಜಾ ಬಳಿ ಭಾರತದ 2 ಗ್ಯಾಸ್ ಟ್ಯಾಂಕರ್ ಲಂಗರು. ಇವತ್ತೇ ಹಾರ್ಮುಜ್ ಜಲಸಂಧಿಯನ್ನ ದಾಟುತ್ವ. ಸುಗಮ ಸಂಚಾರಕ್ಕಾಗಿ ಇರಾನ್ ಜೊತೆ ಪ್ರಧಾನಿ ಮೋದಿ ಚರ್ಚೆ. ಮಧ್ಯಪ್ರಾಚ್ಯಕ್ಕೆ ಅಮೆರಿಕದಿಂದ ಹೆಚ್ಚುವರಿ ಸೇನೆ ರವಾನೆ. 3 ಯುದ್ಧ ನೌಕೆಯಲ್ಲಿ 2,500 ನೌಕಾಪಡೆಯ ಸಿಬ್ಬಂದಿಯ ಎಂಟ್ರಿ. ಒಟ್ಟು 50,000 US ಸೋಲ್ಜರ್ಸ್ ಅಖಾಡದಲ್ಲಿ. ಅನಾಥಾಶ್ರಮಗಳಲ್ಲೂ ಸಿಲಿಂಡರ್ ಸಮಸ್ಯೆ. ಗ್ಯಾಸ್ ಇಲ್ಲದೆ ಊಟವೂ ಸಿಗ್ತಾ ಇಲ್ಲ. ಸರ್ಕಾರದ ವಿರುದ್ಧ ಆಶ್ರಮದ ಅಧ್ಯಕ್ಷರ ಅಸಮಾಧಾನ. ಸಿಲಿಕಾನ್ ಸಿಟಿ ಜನರೇ ಎಚ್ಚರ ಎಚ್ಚರ. ಬೇಗೂರಿನ ಬೊಮ್ಮನಹಳ್ಳಿಯಲ್ಲಿ ಸಿಲಿಂಡರ್ ಕಳ್ಳತನ. ಒಂದಲ್ಲ 2 ಸಿಲಿಂಡರ್ ಕದ್ದು ಕಳ್ಳರು ಎಸ್ಕೇಪ್. ಎಲ್ಪಿಜಿ ಅಭಾವದ ನಡುವೆಯೇ ಗ್ಯಾಸ್ ಸೋರಿಕೆ. ಧಾರವಾಡದ ರಾಷ್ಟ್ರೀಯ ಹೆದ್ದಾರಿಯಲ್ಲಿ ನಡೆದ ಘಟನೆ. ವಾಹನ ಓಡಾಟಕ್ಕೆ ರಸ್ತೆ ಸಂಚಾರ ಬದಲಾವಣೆ. ಗ್ಯಾಸ್ ಟ್ರಬಲ್ನಿಂದ ಎಲೆಕ್ಟ್ರಿಕ್ ಸ್ಟವ್ಗಳಿಗೂ ಅಭಾವ. ಅಡ್ವಾನ್ಸ್ ಬುಕಿಂಗ್ ಮಾಡಿದ್ರೂ ವಾರಗಟ್ಟಲೆ ಕಾಯುವ ಸ್ಥಿತಿ. ಕರೆಂಟ್ ಸ್ಟವ್ಗಾಗಿ ಹೋಟೆಲ್ ಮಾಲೀಕರ ಅಲೆದಾಟ. ಬೆಂಗಳೂರಿನಲ್ಲಿ ರಂಜಾನ್ ಹಬ್ಬದ ಸಂಭ್ರಮ. ಚಾಮರಾಜಪೇಟೆ ಈದ್ಗಾ ಮೈದಾನದಲ್ಲಿ ಸಾಮೂಹಿಕ ಪ್ರಾರ್ಥನೆ. ಸುತ್ತಮುತ್ತಲೂ ಸಂಚಾರ ಮಾರ್ಗಗಳ ಬದಲಾವಣೆ. ಬೆಂಗಳೂರಿನ ಬಿಜಿಎಸ್ ಫ್ಲೈಓವರ್ ತಾತ್ಕಾಲಿಕವಾಗಿ ಕ್ಲೋಸ್. ಮಧ್ಯಾಹ್ನ 1 ಗಂಟೆಯವರೆಗೂ ಆಗಿತ್ತು ಬಂದ್. ವಾಹನ ಸವಾರರಿಗೆ ಪರ್ಯಾಯ ಮಾರ್ಗದ ವ್ಯವಸ್ಥೆ. ಬೆಳಗಾವಿಯ ವೃದ್ಧ ಉದ್ಯಮಿಗೆ ವಂಚನೆ. ಡಿಜಿಟಲ್ ಅರೆಸ್ಟ್ ಮಾಡಿ 15 ಕೋಟಿ ಪಂಗನಾಮ. ಹಣ ಕಳ್ಕೊಂಡು ಕಂಗಾಲು. ಪೊಲೀಸರಿಗೆ ದೂರು. ನಮ್ಮ ಮೆಟ್ರೋದಲ್ಲಿ ಒಂದೇ ದಿನ 10.73 ಲಕ್ಷ ಜನ ಸಂಚಾರ. 15 ವರ್ಷಗಳ ಇತಿಹಾಸದಲ್ಲೇ ಹೊಸ ದಾಖಲೆ. 4 ಲಕ್ಷಕ್ಕೂ ಹೆಚ್ಚು ಜನ ಸ್ಮಾರ್ಟ್ ಕಾರ್ಡ್ ಬಳಕೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.